ಯಲಹಂಕದ ಕೋಗಿಲು ಲೇಔಟ್ನಲ್ಲಿ ಸರ್ಕಾರ ಅಕ್ರಮವಾಗಿ ಯಾರ್ಯಾರ ಜಾಗಗಳನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅದನ್ನು ತೆರವು ಮಾಡುವಂತಹ ಕೆಲಸವನ್ನು ಮಾಡ್ತು. ಬಟ್ ಹಿಂಗೆ ಮಾಡಿದ್ದೇ ತಡ ಅದಕ್ಕೊಂದು ರಾಜಕೀಯ ಬಣ್ಣವನ್ನ ಕೂಡ ಬಳಿಯೋ ಕೆಲಸವನ್ನ ಕೇರಳದ ಸಿಎಂ ಮಾಡಿದ್ರು. ಅದಾದ್ಮೇಲೆ ಇಕ್ಕಟ್ಟಿಗೆ ಸಿಲುಕಿರುವಂತಹ ಸರ್ಕಾರ ಒಂದ್ ಕಡೆಗೆ, ಇನ್ನೊಂದು ಕಡೆಗೆ ರಾಜಕೀಯ ನಾಯಕರು ಕೊಡ್ತಾ ಇರುವಂತಹ ಸ್ಟೇಟ್ಮೆಂಟು, ಮತ್ತೊಂದು ಕಡೆಗೆ ಸಾರ್ವಜನಿಕರಿಂದ ವ್ಯಕ್ತ ಆಗ್ತಾ ಇರುವಂತಹ ಪ್ಲಾನ್ ನೋಡಿ. ರಾಜಕೀಯ ತಿರುವು ಬಳಿಕ ಯಾರ್ಯಾರು ಮನೆ ಕಳ್ಕೊಂಡ್ರು ಮೊನ್ನೆ ಅವರಿಗೆಲ್ಲ ಮನೆ ಕೊಡಿಸುವಂತಹ ಚಿಂತನೆಯಲ್ಲಿ ಸರ್ಕಾರ ಇದೆ. ಅವ್ರಿಗೆ ಹಂಗೆ ಮಾಡ್ತೀರಾ ಅಂದರೆ, ನಾವು ರಾಜಕಾಲುವೆ ಒತ್ತುವರಿ ತೆರವು ಕಾರ್ಯಾಚರಣೆ ವೇಳೆ ನಾವು ಮನೆ ಕಳ್ಕೊಂಡಿದ್ದೀವಿ, ನಮಗೂ ಕೂಡ ನೀವು ಅದೇ ರೀತಿ ಮನೆ ಕೊಡಬೇಕಲ್ವಾ ಅನ್ನುವಂತಹ ಆಗ್ರಹವನ್ನ, ಸೂಕ್ತ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಿ ಅಂತ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಇದು ಹಿಂಗಾಗತ್ತೆ ಅನ್ನುವಂತಹ ಎಕ್ಸ್ಪೆಕ್ಟೇಷನ್ ನಿನ್ನೆನೇ ಇತ್ತು. ಯಾವಾಗ ಜಮೀರ್ ಅಹಮದ್ ಖಾನ್ ಅವರು ಗುಡ್ ನ್ಯೂಸ್ ಸಿಗುತ್ತೆ ಅಂತ ಹೇಳಿದ್ರು, ಅದು ಹೆಂಗೆ ಗುಡ್ ನ್ಯೂಸ್? ಈ ಗುಡ್ ನ್ಯೂಸಿನ ಪರಿಭಾಷೆ ನಮಗಂತೂ ಅರ್ಥ ಆಗ್ತಿಲ್ಲಲ್ಲ ಅನ್ನೋ ಪ್ರಶ್ನೆ ಇತ್ತು. ಯಾಕಂದರೆ ಎಲ್ಲಿಂದಲೋ ಬಂದು ವಲಸೆ ಬಂದು ಇಲ್ಲಿ ಸರ್ಕಾರಿ ಜಾಗವನ್ನು ನೀವು ಒತ್ತುವರಿ ಮಾಡಿಕೊಂಡು ಅಲ್ಲಿ ಮನೆ ಬಿಲ್ಡ್ ಮಾಡಿಕೊಂಡು ಅದನ್ನು ತೆಗೆದ್ರೆ ವಾಪಸ್ ಅವರಿಗೆ ಮಾನವೀಯತೆ ದೃಷ್ಟಿಯಲ್ಲಿ ನಾವು ಮನೆ ಕೊಡ್ತೀವಿ ಅಂತಿದ್ದಾರೆ. ಇದು ಪರಿಭಾಷೆ ಏನು ಅನ್ನೋದು ಪ್ರಶ್ನೆ ಅಷ್ಟೇ ನಮಗೆ. ಕಳೆದ 2 ವರ್ಷಗಳ ಹಿಂದೆ ರಾಜಕಾಲುವೆ ಒತ್ತುವರಿ ತೆರವು ಕಾರ್ಯಾಚರಣೆ ಆಗಿತ್ತು. ಕೆಆರ್ ಪುರಂನ ಬಸವನಪುರದಲ್ಲಿ ನಡೆದಿದ್ದಂತಹ ಮನೆಗಳ ತೆರವು ಕಾರ್ಯಾಚರಣೆ 15ಕ್ಕೂ ಹೆಚ್ಚು ಮನೆಗಳನ್ನು ತೆರವು ಮಾಡಿತ್ತು ಅಂದಿನ BBMP, ಇವತ್ತಿನ GBA. ಈ ವೇಳೆ ಮನೆ ಕಳೆದುಕೊಂಡಿದ್ರು ಹಲವಾರು ಮಂದಿ. ಕೋಗಿಲು ಕ್ರಾಸ್ ನಿರಾಶ್ರಿತರಿಗೆ ಮನೆ ಕೊಡೋದಾದ್ರೆ ನಮಗೂ ಕೊಡಿ, ನಮಗೂ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಡಿ ಅಂಥೇಳಿ ಸಂತ್ರಸ್ತರು ಪಟ್ಟಣ ಹಿಡಿದಿದ್ದಾರೆ. ಸಹಜವಾಗಿಯೇ ಬಂದೇ ಬರ್ತಾರೆ. ನ್ಯಾಯ ಅಂದಮೇಲೆ ಎಲ್ರಿಗೂ ಕೂಡ ಒಂದೇ ಅಲ್ವಾ? ಒಂದು ಕಣ್ಣಿಗೆ ಬೆಣ್ಣೆ, ಮತ್ತೊಂದು ಕಣ್ಣಿಗೆ ಸುಣ್ಣ ಯಾಕೆ? ಅವರು ಕೂಡ ಅತಿಕ್ರಮವಾಗಿಯೇ ಬಂದಿದ್ದು, ನೆಲೆಸಿದ್ದು. ಈಗ GBAನೇ ತಾನೇ ಅದನ್ನೆಲ್ಲವನ್ನು ಕೂಡ ತೆರವುಗೊಳಿಸಿದ್ದು. ಈ ಹಿಂದೆಯೂ ಕೂಡ BBMP ಇದ್ದಾಗ ನಮ್ಮ ಮನೆಗಳನ್ನು ಕೂಡ ಡೆಮಾಲಿಷ್ ಮಾಡಿದೆ. ನಾವೆಲ್ಲರೂ ಕೂಡ ಅತಂತ್ರರಾಗಿದ್ದೇವೆ. ಇವತ್ತಿಗೂ ಕೂಡ ನಮಗೊಂದು ಸೂರಿಲ್ಲ, ನಮಗೂ ಕೊಡಿ ಅಂತ ಹೇಳಿ ಕೇಳ್ತಿದ್ದಾರೆ. ಸಹಜವಾದಂತಹ ಪ್ರಶ್ನೆ. ಸರ್ಕಾರ ಇಕ್ಕಟ್ಟಿಗೆ ಸಿಲ್ಕೊಂಡಿದೆ. ಸರ್, ಇದು ಆಲ್ಮೋಸ್ಟ್ 2 ಇಯರ್ಸ್ ಬ್ಯಾಕ್ ಆಗಿತ್ತು. KR ಪುರಂ ರಾಜಕಾಲುವೆ ತೆರವು ಮಾಡಿದಾಗ ಅಲ್ಲ ಅರೌಂಡು 10ರಿಂದ 12 ಮನೆಗಳು ಕಂಟಿನ್ಯೂ ಒಂದೇ ಲೈನಲ್ಲಿ ಎಲ್ಲ ಹೊಡೆದು ಇದು ಮಾಡಿದ್ರು ಸರ್. ಆವಾಗಿಂದ ನಮ್ಗೆ ಏನು ಪರಿಹಾರ ಅಂತೂ ಕೊಟ್ಟಿಲ್ಲ. ನಾವು ಖಾತಾ ಇಟ್ಕೊಂಡು ಬ್ಯಾಂಕ್ ಲೋನ್ ಮಾಡ್ಕೊಂಡು ಮನೆ ಕಟ್ಟಿದ್ದು. ಖಾತಾ ಕೊಟ್ಟಿದ್ದಾರೆ, ಟ್ಯಾಕ್ಸ್ ಕಟ್ತಾ ಇದ್ದೀವಿ, ಆದರೂ ಬಂದು ನಮ್ಮ ಮನೆಗಳು ಹೊಡೆದಾತು. ಯಾಕೆ? ಅವ್ರಿಗೇನು ನ್ಯಾಯ, ನಮ್ಗೇನು ನ್ಯಾಯ ಬೇರೆ? ನಾವು ಇಲ್ಲಿಯವ್ರೆ ತಾನೆ, ನಾವು ಕರ್ನಾಟಕದವ್ರು ತಾನೆ, ನಾವು ಕನ್ನಡದವ್ರೆ, ನಮ್ಗೆ ಯಾಕೆ ಕೊಡ್ತಾ ಇಲ್ಲ? ಕೊಟ್ಟರೆ ಎಲ್ಲರಿಗೂ ಕೊಡಿ, ಇಲ್ಲಾಂದ್ರೆ ಕೊಡಬೇಡಿ. ಸರ್ಕಾರ ಈ ಥರ ಮಾಡಬಾರ್ದು. ಫಸ್ಟ್ ಆಫ್ ಆಲ್ ಸ್ವಂತ ಜಾಗ ಅಲ್ಲಿ ಈ ಥರ ಮಾಡಿದ್ದಾರೆ. ದೊಡ್ಡ ರಾಜಕಾಲುವೆ ಹೇಳಿಬಿಟ್ಟು ಏನು ಪರಿಹಾರ ಕೊಟ್ಟಿಲ್ಲ. ಅಟ್ಲೀಸ್ಟ್ ಅವ್ರ ಸರ್ಕಾರ ಜಾಗ ಅಲ್ಲಿ ಮಾಡಿರೋದಕ್ಕೆ ನಿಮ್ಮ ಪರಿಹಾರ ಕೊಡ್ತಾ ಇದ್ದೀರಾ. ಅವ್ರ ಸ್ವಂತ ಜಾಗನೇ ಇಲ್ಲ, ನನ್ನ ಸ್ವಂತ ಜಾಗ ಅಲ್ಲಿ ನೀವು ಪರಿಹಾರ ಕೊಡಿಲ್ಲ ಅಂದರೆ ಹೆಂಗೆ ಸರ್? ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಇದು ಮೋರಿ ರಾಜಕಾಲುವೆ ಅಲ್ವೇ ಅಲ್ಲ. ಇದು ನಾರ್ಮಲ್ ಚಿಕ್ಕ ಮೋರಿ. ಇಲ್ಲೆಲ್ಲ ಸೈಡಲ್ಲಿ ಹೆಂಗಿದೆ ಆ ಥರ ಚಿಕ್ಕ ಮೋರಿ ಇದ್ದಿದ್ದು ಅದು. ಸೊ ಸುಮಾರು ಅದು ತೊಗೊಂಡೋಗಿಂದ ಚಿಕ್ಕ ಮೋರಿನೇ ಇದ್ದಿದ್ದು. ಸಡನ್ನಾಗಿ ಆಲ್ ಆಫ್ ದ ಸಡನ್ ಬಂದ್ಬಿಟ್ಟು ಅವರು ಇದು ರಾಜಕಾಲುವೆ ಆಗುತ್ತೆ, ನಾವು ಹೊಡೆದಾಗ್ತೀರಿ ಅಂತಂದರೆ ಆಲ್ಮೋಸ್ಟ್ ಎಲ್ಲ ಹೊಡೆದೋಗಿದೆ ಸರ್. ಇಲ್ಲಿ ನೋಟಿಸ್ ಇಲ್ಲ, ಎಂಥದೂ ಇಲ್ಲ. ಕೊನೆಗೆ ಬಂದ್ಬಿಟ್ಟು ಇದು ರಾಜಕಾಲುವೆ ಗೌರ್ಮೆಂಟಿಗೆ ಸೇರಿದ್ದು ಅಂತ ಅಂದ್ಬಿಟ್ಟು. ಬಟ್ ನಾವು ತೊಗೊಂಡೋಗಲ್ಲ, ಇದು ಚಿಕ್ಕ ಮೋರಿ. ಅವ್ರು ಇಷ್ಟ ಬಂದಂಗೆ ರೂಲ್ಸ್ ಮಾಡಿದ್ದಾರೆ ಸರ್. ಪರಿಹಾರ ಏನಾದರೂ ಬೇಕು ಸರ್, ಕೊಡಲೇಬೇಕು ಅವರು ದುಡ್ಡು. ಎಲ್ಲ ನಮ್ದು ತಾನೇ ಡ್ಯಾಮೇಜ್ ಆಗಿರೋದು. ಅದು 3 ವರ್ಷ ಆಯಿತು, 3 ವರ್ಷದಿಂದ ಯಾರೂ ಬಂದಿಲ್ಲ. ಅದೇ ಅವ್ರಿಗೊಂದು ನ್ಯಾಯ ನಮಗೊಂದು ನ್ಯಾಯ ಮಾಡ್ತಾ ಇದ್ದಾರೆ ಅಷ್ಟೇ ನಾವು ಹೇಳೋಕ್ಕಾಗೋದು. ಅವ್ರು ಎಲ್ಲರಿಗೂ ಒಂದೇ ಸಮ ಮಾಡಿದ್ರೆ ಓಕೆ, ನಮಗೂ ಪರಿಹಾರ ಅನ್ನೋದು ಕೊಟ್ಟರೆ ನಾವು ಸ್ವಲ್ಪ ಎಲ್ಲಿ ಈ ಕಡೆ ಬರೋರಿಲ್ಲ, ಬಾಡಿಗೆಗೆ ಬರೋರೇ ಯಾರು ಇಲ್ಲ. ಎಲ್ಲ ಇಲ್ಲಿ ಹೊಡೆದಾಕ್ಬಿಟ್ಟು ಹೋದ್ಮೇಲೆ ಇಲ್ಲೆಲ್ಲ ಬರೋದೇ ಇಲ್ಲ. ನಾವು ಬಾಡಿಗೆಗೂ ಬರ್ತಾ ಇಲ್ಲ. ಈ ಕಡೆ ಇನ್ನೂ ಜನನೂ ಈ ಕಡೆ ಸೇಲ್ ಮಾಡಬೇಕಂದ್ರೆ ಇಲ್ಲಿ ರೇಟೇ ಬಿದ್ದೋಗ್ಬಿಟ್ಟಿದೆ ಹೇಳ್ಬೇಕಂದ್ರೆ. ಮನೆ ಸೇಲ್ ಮಾಡೋಣ ಅಂತ ತೊಗೊಳೋರು ಯಾರಿಲ್ಲ ಈ ಕಡೆ.